ಸರ್ ನಾವು ತಿಪ್ಪೇನಹಳ್ಳಿ ನಾಗರೆಡ್ಡಿ ಅವರು ಜಿಂಕೆಗಳು ನವಿಲುಗಳು ಎಲ್ಲ ತೊಂದರೆ ಆಗಿದೆ ನಮಗೆ. ಹುಳ ಮೇಯ್ಸಕ್ ಆಗ್ತಾ ಇಲ್ಲ, ಚಿಲ್ಲರೆ ಬೆಳೆ ಇಡಕ್ ಆಗ್ತಾ ಇಲ್ಲ. ಧೂಳೆಲ್ಲ ಬಂದು ಭೂಮಿ ಎಲ್ಲ ಕದಲ್ತಾ ಇದೆ. ಮನೆಗಳು ನಮ್ಮೂರ ಹತ್ರ ಎಲ್ಲಾನು ಏಟುಗಳಿಕ್ಕಿ ಹೊಡೆದ್ರೆ ಚೂರುಗಳೆಲ್ಲ ನಮ್ಮ ಮನೆಗಳ ಮೇಲೆ ಬರ್ತಾ ಇದೆ. ಇದಕ್ಕ ನೀವು ಆಸ್ಪದ ಕೊಡಬಾರ್ದು ಸರ್. ಇದನ್ನ ನಿಲ್ಸ್ಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಸರ್. ನಮ್ದು ಟೊಮಟ ಇದೆ, ಮತ್ತೆ ರೇಷ್ಮೆ ಸೊಪ್ಪಿದೆ, ಅದೆಲ್ಲ ನಾಶ ಆಗ್ತಾ ಇದೆ. ಇದರಿಂದ ಉಳು ಬೆಳೆಗಳು ಸರಿಯಾಗಿ ಆಗ್ತಾ ಇಲ್ಲ. ಪ್ರಶ್ನೆ ಇದೆ, ಈಗ ನೀವು 3 ಗ್ರಾಮಸ್ಥರು ಇಷ್ಟು ರೈತರು ನೀವು ಇಷ್ಟು ನೋವು ಅನ್ಬೇಕು, ಇಷ್ಟು ಲಾಸ್ ಆಗ್ತಾ ಇದ್ರು ಯಾಕೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಇವ್ರು ಬೇಕಂತಾನೆ ಇವ್ರು ಈ ಪ್ರೆಷರ್ ನಿಲ್ಸ್ತಾ ಇಲ್ಲ ಅಂತ? ಇದರಿಂದ ಏನ್ ಮರ್ಮ ಇರ್ಬೋದು ಅನ್ಸುತ್ತೆ ಸರ್ ನಿಮಗೆ? ಸರ್ ಇದರಿಂದ ಏನ್ ಮರ್ಮ ಇದೆ ಅಂದ್ರೆ, ಪ್ರತಿಭಾ ಶರತ್ ಬಚ್ಚೇಗೌಡರು ಅವ್ರ ಹೆಸರಲ್ಲಿ ಮತ್ತೆ ಅವ್ರ ಬಾಂಬೈದ ಹೆಸರಲ್ಲಿ ಐತಂತೆ. ಅವ್ರದೇ ಸರ್ಕಾರ ಇರೋದ್ರಿಂದ, ಅವ್ರದೇ ಗೌರ್ಮೆಂಟ್ ಇರೋದ್ರಿಂದ, ಅವರೇ ಮೇಲೆ ಇಲ್ಲಿ ನಮ್ಮ ಶಾಸಕರು ಕೂಡ, ನಮ್ಮ ಕೋಲಾರದಲ್ಲಿ ಶಾಸಕರು ಕೂಡ ಕಾಂಗ್ರೆಸ್ನವರೇ ಇರೋದ್ರಿಂದ ಅವರು ನಮಗೆ ಸಹಾಯ ಮಾಡ್ತಲ್ಲ. ಈಗ MLA ಅವರಿಗೆ ಬೆಳಿಗ್ಗೆ ಅದಕ್ಕೆ ಮಾನದಂಡ ಬರೋ ತರ ಎಲ್ಲಾರು ಊರಲ್ಲಿರೋ ರೈತರೆಲ್ಲ ಹೋಗಿ ಒಂದು 50 ರಿಂದ 100 ಜನ ರಸ್ತೆ ಕಾರ್ ಬರ್ಬೇಕಾದ್ರೆ ಅವ್ರದ್ದು ಕಾರು ವಾಹನಕ್ಕೆ ಅಡ್ಡಗಟ್ಟಿ ರಸ್ತೆಯಲ್ಲಿ ಎಲ್ಲಾನು ಅವ್ರಿಗೆ ಅರ್ಜಿ ಕೊಟ್ಟಿರೋದೆಲ್ಲ ನೋಡ್ಸಿದಿರಿ. ಅವ್ರಿಗೆ ಅರ್ಜಿ ಕೊಟ್ಟು ಆಲ್ರೆಡಿ ಅವ್ರಿಗೂ 1 ವರ್ಷ ಆಗೈತೆ ಅರ್ಜಿ ಕೊಟ್ಟು. ಅವ್ರು 1 ಗಂಟೆ ಅರ್ಜಿನೇ ಬಂದಿಲ್ಲ ಅಂತ ಹೇಳ್ಬಿಟ್ರು. ಮತ್ತೆ ಅದಕ್ಕೆ ಈಗ ನಾವೆಲ್ಲರೂ ಕೇಳಿದ್ಕೆ ಆಯ್ತು, ನಾನು ನಾಳೆ ಸೆಷನ್ ಐತೆ, ನಾಳಿದ್ದಲ್ಲಿ ಕರೆಸ್ತೀನಿ ಎಲ್ಲಾರನು, ಅವ್ರನ್ನು ಏನು ಅಧಿಕಾರಿಗಳನ್ನ ಕರೆಸ್ತೀನಿ, ಕರೆಸ್ಬಿಟ್ಟು ಒಂದ್ಸತಿ ಮಾತಾಡ್ಬಿಟ್ಟು ಆಯ್ತು. ಹಾಗೆ ಇಲ್ಲಿ ನಮ್ದು ಸೀತಿ ಗ್ರಾಮ ಪಂಚಾಯತ್ ಇದು ಘನ ತ್ಯಾಜ್ಯ ವಿಲೇವಾರಿ ಅಂತ ಇಲ್ಲೊಂದು ಏನು ಸುಮಾರು 12 ಲಕ್ಷ ಏನೋ ಅದಕ್ಕೆ ಬಜೆಟ್ ಇದು ಮಾಡ್ಬಿಟ್ಟು ಒಂದು ಇಲ್ಲಿ ಕಟ್ಟಿದಾರೆ. ಅದನ್ನ ಇಲ್ಲಿ ಬ್ಲಾಸ್ಟ್ ಮಾಡಿದಾಗ ಕಲ್ಲುಗಳೆಲ್ಲ ಬಿದ್ದು ಅದು ಘನತ್ಯಾಜ್ಯ ವಸ್ತು ಆಗಿಲ್ಲ. ಈಗ ಕ್ರಷರ್ ಇದಾಗೈತೆ ಅದು ಕೂಡ. ಮತ್ತೆ ಈಗ ಇದು ಸ್ಟಾರ್ಟಿಂಗ್ ಕ್ರಷರ್ ಮಾಡಿದಾಗ ಕೆಲವರೆಲ್ಲ ಬಂದ್ರು, ಕೆಲವರು ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಓಡಾಡ್ರೆಲ್ಲ ಬಂದು ನಾವು ನಿಲ್ಸ್ಬಿಡ್ತೀರಿ ಹಂಗೆ ಬಂದು ಇಲ್ಲಿ ಏನೋ ವಿಡಿಯೋ ಮಾಡಿ ಇದು ಮಾಡಬಾರ್ದು, ತೊಂದರೆ ಆಗುತ್ತೆ ಅಂತೆಲ್ಲ ಮಾಡಿದ್ರು. ಈಗ ಅವರೇ ಯಾರ್ಯಾರು ವಿಡಿಯೋ ಮಾಡಿದ್ರು ಆಪೋಸಿಟ್ ಆಗಿ, ಈಗ ಅವರೆಲ್ಲ ಕ್ರಷರ್ ಅವ್ರಿಗೆ ಸಪೋರ್ಟ್ ಆಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಅವ್ರಿಗೆಲ್ಲ ಏನೋ ಆ ಕಡೆಯಿಂದ ಏನಾರ ಸೂಟ್ ಕೇಸಲ್ಲಿ ಏನಾರು ಹೋಯ್ತಾ ಗೊತ್ತಿಲ್ಲ, ಅವ್ರು ತಗೊಂಡ್ಬಿಟ್ಟು ನಮ್ಮ ರೈತರಿಗೆಲ್ಲ ಬಾರಿ ಮೋಸ ಮಾಡ್ತಾರೆ. ಏನು ದೊಡ್ಡ ದೊಡ್ಡ ಕಾರ್ಗಳು ಓಡಾಡೋರು ಯಾರ್ಯಾರು ಬಂದು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆಪೋಸಿಟ್ ವಿಡಿಯೋ ಮಾಡಿದ್ರು, ನಾವು ನಿಲ್ಸ್ಬಿಡ್ತೀರಿ, ನಾವು ಹಂಗ್ ಮಾಡ್ಬಿಡ್ತೀರಿ, ಹಿಂಗ್ ಮಾಡ್ಬಿಡ್ತೀವಿ ಅಂತ ಬಂದ್ರು. ನಮ್ನೆಲ್ಲ ಹಿಂದೆ ಹಾಕೊಂಡು ಎಲ್ಲ ಸೈನಿಂಗ್ ಮಾಡಿಸ್ಕೊಂಡು ಅವ್ರು 2 ದಿವಸ ಮತ್ತೆ 3ನೇ ದಿವಸಕ್ಕೆ ಎಲ್ಲ ಅವ್ರ ಕಡೆನೆ ಅವರೆಲ್ಲ